ಫೈರ್ ಮಾಡಿ ಅವರಿಗೆ ಇಟ್ಕೊಂಡಿದ್ದಾರೆ. ಅವರು ಹೊರ ರಾಜ್ಯದಿಂದ ಬಂದಿದ್ದಾರೆ ಅಂತೇಳಿ ಮೊದಲನೇ ಮಾಹಿತಿ ಸಿಕ್ಕಿದೆ. ಅದನ್ನ ಈಗ ಇನ್ವೆಸ್ಟಿಗೇಟ್ ಮಾಡಿ ಅವರು ಇಲ್ಲಿಂದ ಬಂದಿದ್ದಾರೆ, ಈಗ ಕರ್ನಾಟಕದಲ್ಲಿದೆ ಮೊದಲ ಸಾರಿ ಮಾಡಿದಾರಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾಡಿದಾರಾ ಹೊರ ರಾಜ್ಯದಲ್ಲಿ ಮಾಡಿದಾರಾ ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಅದೆಲ್ಲ ಗೊತ್ತಾದ ಮೇಲೆ ನಾನು ತಮಗೆ ತಿಳಿಸ್ತೀನಿ. ಹೌದು, ಈ ಹೊರ ರಾಜ್ಯದಲ್ಲಿ ಕೆಲವು ರಾಜ್ಯದಲ್ಲಿ ಸ್ಪೆಸಿಫಿಕ್ ಆಗಿ ಗ್ಯಾಂಗ್ಗಳು ಮಾಡ್ಕೊಂಡಿದ್ದಾರೆ. ಆ ಗ್ಯಾಂಗ್ಗಳು ಆಪರೇಟ್ ಆಗುತ್ತೆ. ಗ್ಯಾಂಗ್ಗಳು ಕೆಲವು ಸಂದರ್ಭದಲ್ಲಿ ಅವ್ರ ವೆಹಿಕಲ್ಸ್ಗಳನ್ನೇ ತಗೊಂಡ್ಬರ್ತಾರೆ, ಅಲ್ಲಿಂದಾನೇ ವೆಹಿಕಲ್ಸ್ ತಗೊಂಡು ಬರ್ತಾರೆ. ಆ ಥರ ಎಲ್ಲ ಒಂದು ಗ್ಯಾಂಗ್ಗಳು ಮಾಡಿಕೊಂಡು ಬರ್ತಾರೆ. ಕೆಲವರು ಇಲ್ಲಿ ಬಂದು ಇಲ್ಲಿ ಲೋಕಲ್ ಫ್ರೆಂಡ್ಸ್ ಅನ್ನು ಮಾಡ್ಕೊಳ್ತಾರೆ, ಅವರು ಲೋಕಲ್ ಜನನು ಸೇರಿಸ್ಕೊಳ್ತಾರೆ ಕೆಲವು ಸಂದರ್ಭದಲ್ಲಿ. ಅದನ್ನು ಕೂಡ ಈಗ ದಾವಣಗೆರೆನೆಲ್ಲ ಆಗಿದ್ದು ತಮಿಳುನಾಡಿನಲ್ಲಿ ಹಿಡಿದ್ರು. ಅಲ್ಲಿ ಬಂದು ನೋಡಿದ್ರೆ ತಮಿಳುನಾಡಿನವ್ರನ್ನೂ ಕೂಡ ಕೆಲವ್ರನ್ನ ಕರ್ಕೊಂಡಿದ್ರು, ಅಲ್ಲೇ ಅವರು ಬಚ್ಚಿಟ್ಟಿದ್ದು. ಆ ರೀತಿ ಗ್ಯಾಂಗ್ಗಳು ಆಪರೇಟ್ ಆಗ್ತವೆ. ಅದನ್ನು ನಾವು ಇವತ್ತು ಹಿಡಿದಿರೋದು ನಿಜವಾಗೂ ನಮ್ಮ ಪೊಲೀಸ್ನವರಿಗೆ ಅಭಿನಂದನೆ ಹೇಳ್ತೇನೆ. ಯಾಕೆಂದರೆ ನಾವು ಇನ್ನೂ ಬಿದರದ್ದು ಹಿಡಿಯೋಕ್ಕಾಗಿಲ್ಲ, ಅವರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಹಾಗಾಗಿ ನಾವು ಇನ್ನೂ ಇವರು ಹಿಡಿದಿರೋದು ನಿಜಕ್ಕೂ ಕೂಡ ಒಳ್ಳೆಯದು.